ಹಾಯ್ ಎಲ್ಲ ನಮಸ್ಕಾರ. ಇವತ್ತಿನೊಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಂಗಳ ನೀಚನಾಗಿದ್ರೆ ಅನ್ನೋದೊಂದು ಫಲ ಕೊಡದಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಂಗಳ ನೀಚ ಅಂತ ಹೇಳಿದ್ರೆ ಈ ಕಟಕ ರಾಶಿಯಲ್ಲಿ ಏನಾದರೂ ಮಂಗಳ ಇದ್ರೆ ಅದು ನೀಚ ಆಗ್ತದೆ. ಜಾತಕದಲ್ಲಿ ಈ ಕಟಕ ರಾಶಿ ಇದು ಕಟಕ ರಾಶಿ, ಇಲ್ಲೇನಾದ್ರೂ ಮಂಗಳ ಇದ್ರೆ ಅದು ನೀಚ ಆಗ್ತದೆ. ಅಂದ್ರೆ ತನ್ನ ಪವರ್ನೆಲ್ಲ ಕಳ್ಕೊಳ್ತದೆ. ಅಂದ್ರೆ ಮಂಗಳನ ಶಕ್ತಿ ಕ್ಷೀಣವಾಗುತ್ತೆ. ಇಲ್ಲಿ ಮಂಗಳ ಇದ್ರೆ ಮಂಗಳ ನೀಚ ಅಂತಾನೆ ಅರ್ಥ ಆಗ್ತದೆ. ಈ ತರ ಮಂಗಳ ನೀಚ ಆಗಿದ್ದಾಗ ಅದು ತನ್ನ ಒಂದು ಕ್ವಾಲಿಟಿಯನ್ನ ಕಳ್ಕೊಳ್ತದೆ. ಅದು ಉಚ್ಚನಾಗಿದ್ದಾಗ ಯಾವ್ದೊಂದು ಫಲ ಕೊಡ್ತದ ಅದು ಸಂಪೂರ್ಣವಾಗಿ ಕಳ್ಕೊಳ್ತದೆ. ಮಂಗಳದ ಒಂದು ಕ್ವಾಲಿಟಿಯನ್ನ ಕಳ್ಕೊಳ್ತದೆ. ಅದು ಯಾವ ತರ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಮಂಗಳ ಏನಾದ್ರೂ ನೀಚ ಆಗಿದ್ರೆ ಅವರಿಗೆ ಧೈರ್ಯ ಕಮ್ಮಿ ಇರ್ತದೆ. ಧೈರ್ಯದ ಕೊರತೆ ಕಾಡ್ಬೋದು. ಧೈರ್ಯದ ಕೊರತೆ ಹೆಚ್ಚಾಗಿ ಕಾಡ್ತದೆ ಅವರಿಗೆ ಮಂಗಳ ನೀಚ ಆಗಿದ್ರೆ. ಮತ್ತೆ ಮಂಗಳ ನೀಚ ಆಗಿದ್ರೆ ಅವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಇರೋರು ನೋಡಿದ್ರೆ ಆಗಲ್ಲ. ಮತ್ತೆ ಪೊಲೀಸರು, ಮಿಲಿಟರಿ ಅಂತ ಹೇಳಿದ್ರೆ ಸ್ವಲ್ಪ ಹೆದರಿಕೆ ಬರ್ಬೋದು. ಮಂಗಳ ನೀಚ ಆಗಿದ್ರೆ ಈ ಪೊಲೀಸರು ನೋಡಿದ್ರೆ ಅಥವಾ ಮಿಲಿಟರಿ ನೋಡಿದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗ. ಮತ್ತೆ ಆ ಫೀಲ್ಡ್ ಅಲ್ಲಿ ಕೂಡ ಅವರಿಗೆ ಒಂಥರ ಆಸಕ್ತಿ ಏನಿರಲ್ಲ ಇವರಿಗೆ. ಮತ್ತೆ ಧೈರ್ಯದ ಕೊರತೆ ಜಾಸ್ತಿ ಇರ್ತದೆ ಇವರಿಗೆ. ಮಂಗಳ ನೀಚ ಆಗಿದ್ರೆ ಧೈರ್ಯದ ಕೊರತೆ ತುಂಬಾ ಜಾಸ್ತಿ ಕಾಡ್ತದೆ. ಮತ್ತೆ ಇವರಿಗೆ ಇರೋ ಮಾತಿನಲ್ಲಿ ಶಕ್ತಿ ಇರಲ್ಲ. ಮತ್ತೆ ಇವರ ವ್ಯಕ್ತಿತ್ವದಲ್ಲಿ ಕೂಡ ಅಷ್ಟೇನು ಶಕ್ತಿ ಇರಲ್ಲ. ಒಂಥರ ಕಳೆ ಇರಲ್ಲ, ಒಂಥರ ಮೊಬ್ಬಾಗಿರ್ತಾರೆ. ತುಂಬಾ ಮಂಕ್ತನ ಇರ್ಬೋದು ಮಂಗಳ ನೀಚ ಆಗಿದ್ರೆ. ಮತ್ತೆ ಎನರ್ಜೆಟಿಕ್ ಆಗಿರಲ್ಲ. ತುಂಬಾ ಒಂದು ಆಲಸ್ಯ ತರ ಇರ್ತಾರೆ ಇವರು ಮಂಗಳ ನೀಚ ಆಗಿದ್ರೆ. ಯಾಕಂದ್ರೆ ಮಂಗಳ ಅಂತ ಹೇಳಿದ್ರೆ ಎನರ್ಜಿಗೆ ಕಾರಕ. ಆ ಕಾರಣ ಮಂಗಳ ನೀಚ ಆಗಿದ್ರೆ ಶಕ್ತಿ ಕೂಡ ಕಮ್ಮಿ ಇರ್ತದೆ ಇವರಿಗೆ. ಮತ್ತೆ ಯಾವುದೇ ಒಂದು ಕೆಲಸನ ಮಾಡ್ಲಿಕ್ಕೆ ಉತ್ಸಾಹ ಇರಲ್ಲ ಇವರಿಗೆ. ಯಾವ್ದೊಂದು ಕೆಲಸ ಮಾಡಿ ಮಧ್ಯದಲ್ಲಿ ಕೈ ಬಿಡೋದು ಹೆಚ್ಚಾಗಿರ್ತದೆ. ಅವರು ಯಾವ್ದೊಂದು ಕೆಲಸವನ್ನು ಕೈಗೆತ್ತಿಕೊಳ್ತಾರೆ, ಬಟ್ ಅದನ್ನ ಮಧ್ಯದಲ್ಲಿ ಬಿಟ್ಟು ಬಿಡ್ತಾರೆ ಅವರು. ಅದನ್ನ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಕನ್ಫ್ಯೂಷನ್ ಇರ್ತದೆ. ಯಾವ್ದೊಂದು ಕೆಲಸವನ್ನ ಮಾಡ್ಲಿಕ್ಕೆ ಕರೆಕ್ಟಾಗಿ ನಿಗದಿತ ಯೋಜನೆ ಪ್ಲಾನಿಂಗ್ ಇರಲ್ಲ. ಪ್ಲಾನಿಂಗ್ ಕಮ್ಮಿ ಇರ್ತದೆ ಅವರಿಗೆ. ಪ್ಲಾನಿಂಗ್ ಕೊರತೆ ಹೆಚ್ಚಾಗಿ ಕಾಡ್ಬೋದು. ಮತ್ತೆ ಮಂಗಳ ನೀಚ ಆಗಿದ್ರೆ ಇವರಿಗೆ ಈ ಪೊಲೀಸು, ಈ ಮಿಲಿಟರಿ ಕಡೆಯಿಂದ ಸಮಸ್ಯೆ ಕೂಡ ಆಗ್ಬಹುದು. ಇದ್ರ ಜೊತೆ ಮಂಗಳ ನೀಚ ಆಗಿದ್ದು ಕೆಲವು ಕಾಂಬಿನೇಷನ್ ಇದ್ರೆ ಇದರಿಂದ ಸಮಸ್ಯೆ ಕೂಡ ಆಗ್ಬೋದು. ಮತ್ತೆ ಇವರಿಂದ ಮಂಗಳ ನೀಚ ಆಗಿದ್ರೆ ಕಾನೂನು ಸಮಸ್ಯೆ ಕೂಡ ಒಳಗಾಗ್ಬೋದು. ಮತ್ತೆ ಕೆಲವು ಕಾಂಬಿನೇಷನ್ ಎಲ್ಲ ಮಂಗಳ ನೀಚ ಆಗಿದ್ರೆ ಅವರು ಆ ಕೆಟ್ಟ ದಾರಿಯನ್ನ ಹಿಡಿತಾರೆ. ಮಂಗಳ ಉಚ್ಚನಾಗಿದ್ರೆ, ಪೊಲೀಸ್ ಆಗಿದ್ರೆ ಮಂಗಳ ನೀಚ ಆಗಿರೋದು ಕೆಟ್ಟ ದಾರಿಯನ್ನು ಕೊಡ್ತದೆ. ಮಂಗಳ ನೀಚ ಆಗಿದ್ರೆ ಆದಷ್ಟು ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಲೀಗಲ್ ಸಮಸ್ಯೆ ಕೂಡ ಆಗುವಂತ ಚಾನ್ಸ್ ಇರ್ತದೆ. ಮತ್ತೆ ಮಂಗಳ ನೀಚ ಆಗಿರೋರಿಗೆ ಮಾತಿನಲ್ಲಿ ಕೂಡ ಅಷ್ಟೇನು ಇದಿರಲ್ಲ, ದೃಢತೆ ಇರಲ್ಲ. ಅವ್ರು ಮಾತಾಡುವಾಗ ಮಾತಿನಲ್ಲಿ ಕೂಡ ಅಷ್ಟೇನು ಎನರ್ಜೆಟಿಕ್ ಆಗಿರಲ್ಲ ಇವ್ರ ಮಾತಲ್ಲಿ ಕೂಡ. ಇದು ಮಂಗಳ ನೀಚ ಆಗಿದ್ರೆ ಕೊಡುವಂತ ಒಂದು ಫಲಗಳು. ಮತ್ತೆ ಮಂಗಳ ನೀಚ ಆಗಿದ್ರೆ ಸಹೋದರರ ಜೊತೆ ಅಷ್ಟೇನು ಚೆನ್ನಾಗಿ ಸಂಬಂಧ ಇರಲ್ಲ ಇವರಿಗೆ. ಬಟ್ ಇಲ್ಲಿ ಮಂಗಳ ನೀಚ ಆಗಿದ್ರೆ ಇಲ್ಲೇನಾದ್ರೂ ಒಳ್ಳೆ ಗ್ರಹಗಳಿದ್ರೆ, ಉದಾಹರಣೆಗೆ ಮಂಗಳನ ಜೊತೆ ಸೂರ್ಯ ಇದ್ರೆ, ಅಥವಾ ಮಂಗಳನ ಜೊತೆ ಗುರು ಇದ್ರೆ, ಅಥವಾ ಇಲ್ಲಿ ಏನಾದ್ರು ಮಂಗಳನ ಜೊತೆ ಬುಧ ಇದ್ರೆ, ಅಥವಾ ಮಂಗಳನ ಜೊತೆ ಏನಾದ್ರು ಚಂದ್ರ ಇದ್ರೆ ಇಲ್ಲಿ ಚಂದ್ರ ಉಚ್ಚ, ಇದು ಸ್ವಲ್ಪ ಪ್ರಭಾವ ಕಮ್ಮಿ ಆಗತ್ತೆ. ಬಟ್ ಈ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಪ್ರಭಾವ ಕಮ್ಮಿ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಮಂಗಳ ನೀಚ ಆಗಿದ್ದು 1 2 3 4 5 ಇಲ್ಲಿ ಗುರು ಇದ್ರೆ ಗುರುವಿನ ಪಂಚಮ ದೃಷ್ಟಿ ಬೀಳ್ತದೆ. ಅಲ್ಲಿ ಅದು ಕಮ್ಮಿ ಆಗುತ್ತೆ, ಆ ಪ್ರಭಾವ, ನೆಗೆಟಿವ್ ಪ್ರಭಾವ ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಯಾವುದೆಲ್ಲ ಮಂಗಳ ಒಂದೇ ಇದ್ದು ನೀಚ ಆಗಿದ್ರೆ ಇನ್ನೂ ಜಾಸ್ತಿ ಪ್ರಭಾವ ಬೀರ್ತದೆ. ನಿಮ್ಗೆ ಜಾತಕ ಸಮಯಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕ ಡೀಟೇಲ್ಸ್ ನಷ್ಟದ